ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಸೌದಿಯಲ್ಲಿ ಸಿಗುವಂಥ ಒಂದು ಫಿಶ್ ಟೂನಾ ಮಾಡೋದನ್ನು ಹೇಳ್ಕೊಡ್ತೀನಿ. ಟೂನಾ ಅಂದರೆ ಏನಪ್ಪ ಅಂತಂದ್ರೆ, ಫಿಶ್ನ ಒಣಗಿದ್ದ ಮೀನನ್ನು ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿ ಅದು ಎಷ್ಟು ದಿನ ಬೇಕಾದರೂ ಇಡ್ಬೋದು, ಅದು ಕೆಡಲ್ಲ. ಅದಕ್ಕೆ ಒಂದಿಷ್ಟು ಆಯಿಲ್ಗಳನ್ನ, ಸೋಯಾಬೀನ್ ಆಯಿಲು, ಕಸ್ಟರ್ಡ್ ಆಯಿಲು ಅದನ್ನು ಹಾಕಿ ಸ್ಟೋರ್ ಮಾಡಿ ಇಡ್ತಾರೆ. ಅದು ಮಾಡ್ಕೊಂಡು ತಿನ್ಲಿಕ್ಕೆ ಭಾಳ ಟೇಸ್ಟ್ ಇರುತ್ತೆ. ಅದಕ್ಕೆ ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಪ್ಪ ಅಂತಂದ್ರೆ ನೋಡಿರಿ, ಫಸ್ಟು 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ಒಂದು 3ರಿಂದ 4 ಮೆಣಸಿನ್ಕಾಯಿ, ಆಮೇಲೆ ಟಮಾಟಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ, 2 ಟಮಾಟಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಫಸ್ಟು ಆಯಿಲನ್ನು ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈರುಳ್ಳಿ ಅದೆಲ್ಲ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವು ಆ ಈರುಳ್ಳಿದ ಹಸಿ ಸ್ಮೆಲ್ ಹೋಗ್ಬೇಕಪ್ಪ ಅಂತಂದ್ರೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ನೋಡಿರಿ ಟೂನಾದ ಡಬ್ಬಿ. ಇದಕ್ಕೆ ಒಂದು ಡಬ್ಬಿಗೆ 3 ರಿಯಾಲ್ ಐತಿ. 3 ರಿಯಾಲಪ್ಪ ಅಂತಂದ್ರೆ 23 rupees ಇಂಟು 3 69-70 rupees ಆಗುತ್ತೆ. ಅಂದಾಜು 69 rupees ಅಂದ್ಕೊಳ್ಳಿ, 69 rupees ಆಗುತ್ತೆ. ಅದರಲ್ಲಿ ನಾವು ಅಂದಾಜು ಒಂದು 4 ಜನ ತಿನ್ಬೋದು. ಒಂದು 2-3 ಚಪಾತಿ ಹಂಗೆ ಹಿಡ್ಕೊಂಡು 4 ಜನ ಆರಾಮ್ಸೆ ತಿನ್ಬೋದು. ಇದು ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿವಿ, ಅದನ್ನು ಮಿಕ್ಸರ್ ಮಾಡ್ಕೊಂಡಿವಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸಿ ಮಾಡ್ಕೊಂಡಿವಿ. ಮಿಕ್ಸಿ ಮಾಡಿಕೊಂಡು ಈ ಥರ ಹಾಕೋಬೇಕಾಗುತ್ತೆ ನೋಡಿರಿ. ಅದೆಲ್ಲ ಫ್ರೈ ಆಗಬೇಕಾಗುತ್ತೆ. ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ನೋಡಿರಿ, ಅದನ್ನು ಆ ಥರ ಅದರೊಳಗೆ ಇದರಲ್ಲಿ ಬಾಣಲಿಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾನು ಏನು ಕೆಲಸ ಮಾಡ್ತೇನಪ್ಪ ಅಂತಂದ್ರೆ, ಸೌದಿ ಬಗ್ಗೆ ಯಾಕೆ ಹೇಳಾಗುತ್ತೇನಪ್ಪ ಅಂತಂದರೆ, ನಾನು ನರ್ಸಿಂಗ್ ಪ್ರೊಫೆಷನ್ನು ಸೌದಿ ಒಳಗೆ ವರ್ಕ್ ಮಾಡ್ತೀನಿ. ಸೌದಿಯಲ್ಲಿ ಒಂದು ಸಿಟಿ, ನಗರ ಅಂತ ಒಂದು ಸಿಟಿ, ಅಲ್ಲಿ ನಾನು ವರ್ಕ್ ಮಾಡೋದು ಪ್ಲೇಸ್. ನೋಡಿರಿ, ಇವಾಗ ಟಮಾಟಿ ಹಾಕೊಂಡು ಹಾಕ್ತೀವಿ. 2 ಟಮಾಟಿ ಕಟ್ ಮಾಡ್ಕೊಂಡಿದ್ದೀವಿ, 2 ಟಮಾಟಿ ಹಾಕ್ತೀನಿ. ಟಮಾಟಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಫ್ರೆಂಡ್ಸ್, ನಾವು ಬ್ಯಾಚುಲರ್ ಇರೋದು, ಬ್ಯಾಚುಲರ್ ಸ್ಟೈಲ್ ನಾವು ಮಾಡ್ತಾ ಇರೋದು. ಆಮೇಲೆ ಗ್ಯಾಸ್ ಕ್ಲೀನ್ ಇಲ್ಲ ನಮ್ಮದು. ಹೌದು, ಒಪ್ಕೊತೀನಿ. ಯಾಕಪ್ಪ ಅಂತಂದ್ರೆ 4-5 ಜನ ಇರ್ತೀವಿ ಫ್ರೆಂಡ್ಸ್. ನಾವು ನೀ ಮಾಡು ನಾ ಮಾಡು ಅಂತ. ನಮ್ಮದು ಎಸ್ಪೆಷಲಿ ನಮ್ಮದು ನೈಟ್ ಡ್ಯೂಟಿ ಇರುತ್ತೆ. ಹೋಲ್ ನೈಟ್ ಇಲ್ಲೆಲ್ಲ ಎಚ್ಚರ ಇರಬೇಕಾಗುತ್ತೆ. ರೆಸ್ಟ್ಲೆಸ್ ಆಗ್ತೀನಿ. ಡ್ಯೂಟಿಗೆ ಹೋದ ತಕ್ಷಣ ಮಲ್ಕೊಂಡ್ಬಿಡೋದಾಗುತ್ತೆ. ಡ್ಯೂಟಿ ಮುಗಿಸಿ ರೂಮಿಗೆ ಹೋದ ತಕ್ಷಣ ಮಲ್ಕೊಂಡ್ಬಿಡೋದು. ಇದೆಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ ಟೈಮ್ ಸಿಗಲ್ಲ ಫ್ರೆಂಡ್ಸ್. ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡಿ ಆ ಥರ ಎಲ್ಲ ಮಾಡಬೇಡ್ರಿ. ಯಾವಾಗ ಸಿಗುತ್ತೋ ಅವತ್ತು ನಾವೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಆಮೇಲೆ ಇನ್ನು ಮಿಡಲ್ ಯಾವಾಗಾದ್ರೂ ಮೂಡ್ ಬಂದರೆ ಮಾಡಿರ್ತೀವಿ, ಟಯರ್ಡ್ ಆಗ್ಲಾರ್ದಾಗ. ಸ್ವಲ್ಪ ಮಧ್ಯಾಹ್ನ ಎದ್ದ ಮೇಲೆ ಊಟ ಮಾಡಿದ್ಮೇಲೆ ಆ ಥರ ಒಂದು ಹಾಫ್ ಆನ್ ಅವರ್ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಬಟ್ ಕ್ಲೀನ್ ಮಾಡುವಾಗ ನಾವು ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್. ನೋಡಿರಿ, ಅದೆಲ್ಲ ಫ್ರೈ ಆದಮೇಲೆ ಈ ಥರ ಬರುತ್ತೆ. ಇದಾದಮೇಲೆ ನಾವು ಮಸಾಲೆ ಹಾಕ್ಕೊತೀವಿ, ಗರಂ ಮಸಾಲೆ ಹಾಕ್ಕೊಳ್ತೀವಿ. ಇವಾಗ 1 ಸ್ಪೂನ್ ಗರಂ ಮಸಾಲೆ ಹಾಕ್ಕೋಬೇಕಾಗುತ್ತೆ. ನೋಡಿರಿ, ಇವಾಗ ಫೈನಲ್ ಆಗಿ ಈ ಥರ ಬಂದಿದೆ. ಆಮೇಲೆ ಫ್ರೆಂಡ್ಸ್ ನೋಡಿರಿ, ಈಗ ನಾವು ಅದಕ್ಕೆ ಟೂನಾನ ಆ್ಯಡ್ ಮಾಡ್ತೀವಿ. ಇಷ್ಟೇ ಫ್ರೆಂಡ್ಸ್, ಇದು ಸಿಂಪ್ಲಿ ಈಸಿ ಮೆಥಡ್ ಐತಿ. ಜಸ್ಟ್ ನಾವು ಅದನ್ನು ಮಸಾಲೆ ಒಂದಾಗ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಲೈಕ್ ಇವಾಗ ಯಾವುದಾದ್ರೂ ಪಲ್ಯ ಮಾಡ್ಬೇಕಂತಂದ್ರೆ ನಾವು ಮಸಾಲೆ ಹೆಂಗೆ ಟಮಾಟಿ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದೇ ಥರನೇ ಇದು. ಫಿಶ್ ಒಂದು ಇರಲ್ಲ ಫ್ರೆಂಡ್ಸ್. ಇದು ಫಿಶ್ ನಾವು ಆಲ್ರೆಡಿ ರೆಡಿಮೇಡ್ ತೊಗೊಂಬಂದಿರ್ತೀವಿ. ಫಿಶ್ ಒಂದು ಇರಲ್ಲ. ಜಸ್ಟ್ ಅದು ಡಬ್ಬಿ ಒಳಗಿರೋದನ್ನು ಮಸಾಲ ಹಾಕಬೇಕಾಗುತ್ತೆ ಅಷ್ಟೇ. ಫಿಶ್ ಮಸಾಲ ಮೀನ್ಸ್ ಡಬ್ಬಿ ಒಳಗಿರೋದು ಚಿಕ್ಕದು ಫಿಶ್. ನೋಡಿರಿ, ಈ ಥರ ಬರುತ್ತೆ. ಅದನ್ನು ಚೆನ್ನಾಗಿ ನಾವು ಎಷ್ಟು ಡ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ. ಉಪ್ಪು ಹಾಕೋಣಂತೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು.
ಆಮೇಲೆ ನೀವು ಕೇಳ್ಬೋದು ನರ್ಸಿಂಗು ಎಷ್ಟು ಸ್ಯಾಲ್ರಿ, ಏನು ಎಷ್ಟು ಅವರ್ಸ್ ಡ್ಯೂಟಿ, ಹೆಂಗೆ ಹೋದ್ರಿ ನೀವು, ಏನು ಪ್ರಾಸೆಸ್ ಏನು, ಯಾವ ಏಜೆನ್ಸಿನ, ಡೈರೆಕ್ಟಾ, ಈ ಥರ ಏನಾದರೂ ನಿಮ್ಮ ಕ್ವಶನ್ ಇದ್ದರೆ ಕಾಮೆಂಟ್ ಮಾಡ್ಬೋದು. ಅದರ್ವೈಸ್ ನಿಮ್ಗೆ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಬೇಕಂದ್ರೂ ಕೂಡ ಕಾಮೆಂಟ್ ಮಾಡ್ಬೋದು, ನಾನು ನಿಮ್ಗೆ ಡೀಟೇಲಾಗಿ ವಿಡಿಯೋ ಹೇಳ್ತೀನಿ. ಅಥವಾ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಯಾರಾದರೂ ನರ್ಸ್ ಇದ್ದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ನರ್ಸ್ ಇದ್ದರೆ ಅವರಿಗೂ ಸೌದಿಯಲ್ಲಿ ಅಥವಾ ಗಲ್ಫ್ ಕಂಟ್ರಿಯಲ್ಲಿ ಏನಾದರೂ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿರಿ. ನಾನು ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, DM ಮಾಡೋಕ್ಕೆ ಹೇಳಿ. ನೋಡಿರಿ, ಇವಾಗ 2 ಡಬ್ಬಿ ಟೂನಾನ ಹಾಕೊಳಕತ್ತೀನಿ. ಟೂನಾ ಅಂದ್ರೆ ಆ ಥರ ಇರುತ್ತೆ ಒಳಗೆ, ಅದು ಕೆಡಲ್ಲ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂತಂದರೆ ಕೆಡಲ್ಲ, ಅದು ಬೇಗ ಕೆಡಲ್ಲ. ಅದಕ್ಕೆ ಆಯಿಲ್ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಕೆಡ್ಲಾರ್ದಂಗೆ ಮಾಡಿಟ್ಟಿರ್ತಾರೆ. ನೋಡಿರಿ ಈ ಥರ ಬಂತು. ಅದು 2 ಟೂನಾನ ಹಾಕ್ಕೊಂಡ್ವಿ ನಾವು. ಇದು ನಿಮ್ಗೆ ಹೇಳ್ದಂಗೆ ಇದ್ರಾಗ 4 ಜನ ಆರಾಮ್ಸೆ ತಿನ್ಬೋದು. ಚಪಾತಿನೋ ಇಲ್ಲಿ ಕುಬೂಸ್ ಅಂತ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಕುಬೂಸ್ ಅಂತ ಬರುತ್ತೆ. ಇದು ಅದು 3-4 ಹಿಟ್ಟಿಂದ ಟೈಪ್ಸ್ ಇರುತ್ತೆ. ಅಂದರೆ ಗೋಧಿ ಹಿಟ್ಟಿಂದು ಸಿಗುತ್ತೆ, ಮೈದಾ ಹಿಟ್ಟಿಂದು ಸಿಗುತ್ತೆ, ಮಿಕ್ಸು ಸಿಗುತ್ತೆ. ನಾವು ಅದನ್ನು ತರಲ್ಲ ಫ್ರೆಂಡ್ಸ್, ಅದು ಭಾಳ ಸಸ್ತ ಐತಿ, ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ. 2 ರಿಯಾಲೇನೋ ಐತಿ, 4 ಕುಬೂಸ್ ಬರ್ತಾವೆ. ಬಟ್ ಅದು ನಮಗೆ ಸೇರಲ್ಲ ಫ್ರೆಂಡ್ಸ್. ಅದು ಕೈಗೆ ಗೋಧಿ ಹಿಟ್ಟು ತೊಗೊಂಬಂದಿರ್ತೀವಿ, ಗೋಧಿ ಹಿಟ್ಟು ಸಿಗುತ್ತೆ. ಗೋಧಿ ಹಿಟ್ಟು ತೊಗೊಂಬಂದು ಚಪಾತಿ ಮಾಡ್ಕೊತೀವಿ ನಾವು. ಕುಬೂಸ್ ಅಂದರೆ ಏನಪ್ಪ ಅಂತಂತ ನಿಮಗೆ ಏನಾದರೂ ಕ್ವಶನ್ ಇದ್ದರೆ, ಕುಬೂಸ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಅದು ರೊಟ್ಟಿ ಥರನೇ ಇರುತ್ತೆ, ಸಾಫ್ಟಾಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಪರೋಟ ಅಂತ ಸಿಗುತ್ತಲ್ವ, ಪ್ಯಾಕೆಟ್ ಪರೋಟ 60-65 ರೂಪಾಯಿ ಐತದ. ಅದೇ ಥರ ಇದನ್ನು ಫುಲ್ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನಾವು. ನೋಡಿ ಫ್ರೆಂಡ್ಸ್, ಇವಾಗ ಅದು ಏನೋ ಆಯಿಲ್ ಗೀಲ್ ಅದು ಇದು ಹಾಕಿದ್ವಲ್ಲ, ಟೂನಾ ಹಾಕಿದ್ವಲ್ಲ, ಈ ಥರ ಬಂತದು. ಇದನ್ನು ಒಂದು ಸ್ವಲ್ಪ ಬಾಯ್ಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಫಿಶ್ಶು ಸ್ಮೆಲ್ ಬರುತ್ತಿರುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿದರೆ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ. ನೋಡ್ರಿ ಈ ಥರ ಬಂತದು ಫೈನಲ್ ಆಗಿ. ಅದು ಹಾಕಿದ ಮೇಲೆ ನೋಡ್ರಿ, ಅದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡೀವಿ. ನೀರು ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಇನ್ನೊಮ್ಮೆ 1.5 ಗ್ಲಾಸ್ ನೀರು ಹಾಕ್ಕೊಂಡ್ವಿ ಫ್ರೆಂಡ್ಸ್ ನಾವು. ಅದು ಫುಲ್ ಎಲ್ಲ ಮುಳುಗುವರೆಗೂ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ರೆ ಮುಗೀತು, ಟೂನಾ ರೆಡಿ ಆಗಿಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್, ಟೂನಾ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಈಸಿ ಐತಿ, ಭಾಳ ಈಸಿ ಐತಿ ಟೂನಾ. ಅಷ್ಟು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ರಿಯಲ್ ಆಗಿ ನಾವು ಏನು ಫಿಶ್ ತಿಂತೀವಲ್ಲ ಅದೇ ಟೇಸ್ಟೇ ಟೂನಾದಲ್ಲೂ ಕೊಡುತ್ತೆ. ಆಮೇಲೆ ಇಲ್ಲಿ ಸೌದಿಯಲ್ಲಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್, ಫಿಶ್ ಆಗಿರ್ಬೋದು, ಚಿಕನ್ನು, ಮಟನ್ನು ಎಲ್ಲನೂ ಸಿಗುತ್ತೆ. ಫಿಶ್ ಅಂತೂ ಫ್ರೆಶ್ ಫಿಶ್ ಬರುತ್ತೆ ಇಲ್ಲಿ. ಇಷ್ಟೇ ಫ್ರೆಂಡ್ಸ್ ಟೂನಾ ಅಂದರೆ. ನಿಮ್ಗೆ ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇನ್ನು ಮುಂದೆ ಅಡುಗೆ ಚಾನಲ್ಗಳು ಜಾಸ್ತಿ ಬರ್ತವೆ. ಆಮೇಲೆ ನರ್ಸಿಂಗ್ ಬಗ್ಗೆ ನಾನು ವಿಡಿಯೋಸ್ ಹಾಕ್ತಿಲ್ಲ ಇವಾಗಲೇ, ನರ್ಸಿಂಗ್ ರಿಲೇಟೆಡ್ ಹಾಕ್ತೇನೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತವೆ. ಇನ್ನೂ ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ನರ್ಸಿಂಗ್ ರಿಲೇಟೆಡ್ ವಿಡಿಯೋಸ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಆವಾಗಲೇ ಹೇಳ್ದಂಗೆ ಯಾರಾದರೂ ನರ್ಸ್ಗಳು ಯಾರಾದರೂ ನಿಮ್ಗೆ ಗೊತ್ತಿದ್ದರೆ, ಮೇಲ್ ಆಗಿರ್ಬೋದು ಫೀಮೇಲ್ಸ್ ಆಗಿರ್ಬೋದು, ಸೌದಿಯಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ಬೇಕಂತಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಈ ಥರ ಇರುತ್ತೆ ಬ್ಯಾಚುಲರ್ ಲೈಫು. ಆಮೇಲೆ ಅವ್ರಿಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನನಗೆ DM ಮಾಡೋಕ್ಕೆ ಹೇಳಿ. ಇನ್ಸ್ಟಾಗ್ರಾಮ್ ID ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ
ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿ ಫೈನಲ್ ಟಚ್-ಅಪ್. ಇದು ನಂದು ಆನ್ ಡ್ಯೂಟಿ ಫೋಟೋ. ಇಷ್ಟೇ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.